செய்த நன்மைகளை எண்ணிட முடியாது, ஒவ்வொன்றையும் நான் மறந்திட முடியாது. நீர் செய்த நன்மைகளை எண்ணிட முடியாது, ஒவ்வொன்றையும் நான் மறந்திட முடியாது. நன்மைகள் செய்பவர் மாறிடா தேவனே, நன்மைகளின் தேவன் சுபாவம் என்று மாறாதே. நன்மைகள் செய்பவர் மாறிடா தேவனே என்ற அறிகுறி ஒன்றுமில்லை என்றாலும் நம்புவோம், தேவன் அதை நமக்காக செய்து முடிப்பார். நான் நிற்கும் பூமி நிலை குலைந்து அழிந்தாலும், என் நம்பிக்கையின் அஸ்திவாரம் அசைந்தாலும், நான் நிற்கும் பூமி நிலை குலைந்து அழிந்தாலும், என் நம்பிக்கையின் அஸ்திவாரம் அசைந்தாலும், நான் நம்புவதற்கு ஒன்றும் இல்லை. ದಯಮಾಡಿ ಎಲ್ಲರೂ ಒಂದೇ ಒಂದು ಕ್ಷಣ ಹಾಗೆ ಎದ್ದು ನಿಂತುಕೊಳ್ಬೇಕಂತ ಕೇಳಿಕೊಳ್ತೀವಿ. ಇಮ್ಯಾನ್ಯುಯಲ್ ಬ್ರದರ್ ಮುಂದೆ ಬನ್ನಿ. ಇಮ್ಯಾನ್ಯುಯಲ್ ಬೇಗ. ನಾವು ಅನೇಕ ದಿನಗಳಿಂದ ರಾಣಿಯಮ್ಮನಿಗಾಗಿ ಪ್ರಾರ್ಥಿಸ್ತಾ ಇದ್ದೀವಿ. ಓಪನ್ ಹಾರ್ಟ್ ಸರ್ಜರಿ ಮಾಡಬೇಕಾಗಿತ್ತು, ಆದರೆ ದೇವರ ಕೃಪೆಯಿಂದ ಅವರು ಡಾಕ್ಟರ್ಗಳು 2 ಸ್ಟೆಂಟ್ ಹಾಕಿದ್ರೆ ಸಾಕು ಅಂತ ಹೇಳಿದ್ದಾರೆ. ಈಗ ಅವ್ರಿಗೆ ಮೆಸೇಜ್ ಬಂದಿದೆ, ಅವ್ರು ಹಾಸ್ಪಿಟ್ಲಲ್ಲಿ ಇದ್ದರು, ಆದರೆ ಹಾಸ್ಪಿಟ್ಲಿಂದ ಸಭೆಗೆ ಬಂದಿದ್ದಾರೆ. ಆದರೆ ಈಗಷ್ಟೇ ಅವ್ರಿಗೆ ಮೆಸೇಜ್ ಬಂದಿದೆ, ಅವರು ಈಗ ಕ್ಯಾತ್ ಲ್ಯಾಬ್ಗೆ ಹೋಗಿದ್ದಾರೆ. ಅಂದರೆ ಸ್ಟೆಂಟ್ ಹಾಕೋಕ್ಕೆ, ಹಾರ್ಟ್ಗೆ ಸ್ಟೆಂಟ್ ಹಾಕೋಕ್ಕೆ ಇವಾಗ ಅವ್ರ ತಾಯಿನ ಒಳಗಡೆ ಕರ್ಕೊಂಡು ಹೋಗಿದ್ದಾರೆ. ನಾವೆಲ್ಲರೂ ಸೇರಿ ಈಗಲೇ ಅವ್ರಿಗಾಗಿ ಪ್ರಾರ್ಥಿಸೋಣ. ದಯಮಾಡಿ ನಿಮ್ಮ ಕಣ್ಣುಗಳನ್ನು ಮುಚ್ಚಿದವರಾಗಿರ್ರಿ, ನಮ್ಮ ಕರಗಳನ್ನೆತ್ತಿ ಪ್ರಿಯ ರಾಣಿಯಮ್ಮನಿಗಾಗಿ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ತಂದೆಯೇ, ಯೇಸು ಸ್ವಾಮಿ ನಾಮದಲ್ಲಿ ನಾವು ಪ್ರಾರ್ಥಿಸ್ತೇವಯ್ಯ. ದೇವರೇ, ನಮಗೆ ನಿಮ್ಮನ್ನು ಬಿಟ್ಟು ಇನ್ಯಾರಿಲ್ಲ ಸ್ವಾಮಿ. ಅಪ್ಪ, ಇಮ್ಯಾನ್ಯುಯಲ್ ಮಗನು, ಶಾರೋನ್ ಮಗಳು ರಾಣಿಯಮ್ಮನ ಹೃದಯದ ಆಲೋಚನೆಗಳನ್ನು ಬಲ್ಲಂತ ದೇವರು ನೀವು ಸ್ವಾಮಿ. ದೇವರೇ ಅಪ್ಪ, ಅವರ ಸ್ಥಿತಿಯನ್ನ ಬಲ್ಲಂತ ತಿಳಿದಿರುವ ದೇವರು ನೀವು ಸ್ವಾಮಿ. ದೇವರೇ, ಇದು ಪರೀಕ್ಷಣ, ಇದು ನಮ್ಮ ಪಾಪಗಳ ನಿಮಿತ್ತವ ದೇವರೇ, ಇವೆಲ್ಲ ನೀವು ಬಲ್ಲಂತ ದೇವರು ಸ್ವಾಮಿ. ಆದ್ರೆ ಸಭೆಯಾಗಿ ನಾವು ಪ್ರಾರ್ಥಿಸ್ತೇವಯ್ಯ. ದೇವರೇ ಅಪ್ಪ, ದೇವರೇ, ರಾಣಿಯಮ್ಮನಿಗೆ ಸಂಪೂರ್ಣವಾದ ಗುಣ, ಸಂಪೂರ್ಣವಾದ ಸ್ವಸ್ಥತೆ ಯೇಸು ಸ್ವಾಮಿ ನಾಮದಲ್ಲಿ ಉಂಟಾಗಲಿ. ಆ ಕ್ಯಾತ್ ಲ್ಯಾಬ್ ಅಲ್ಲಿ ಸ್ವಾಮಿ ಈಗ ನಿಮ್ಮ ಮಹಿಮೆ ಇಳಿದು ಬರಲಿ. ಡಾಕ್ಟರ್ಗಳ ಮೇಲೆ, ಮೆಡಿಕಲ್ ಟೀಮ್ ಮೇಲೆ ನಿಮ್ಮ ಅಮೂಲ್ಯವಾದ ರಕ್ತದ ಶಕ್ತಿ ಇಳಿದು ಬರಲಿ. ನಿಮ್ಮ ಕರ ಚಾಚಲ್ಪಡಲಿ. ಪವಿತ್ರಾತ್ಮ ದೇವರೇ, ನೀವಲ್ಲಿ ಚಲಿಸ್ರಿ. ದೇವದೂತರಲ್ಲಿ ದಂಡಿ ಹಿಡಿಯಲಿ. ಎಲ್ಲ ಸೈತಾನನ ಕಾರ್ಯಗಳು, ಶಾಪಗಳು, ಮಾಟಮಂತ್ರದ ಕ್ರಿಯೆಗಳು, ಮರಣವು ರಾಣಿಯಮ್ಮನನ್ನ ಬಿಟ್ಟು ತೊಲಗಲಿ ಯೇಸು ಸ್ವಾಮಿ ನಾಮದಲ್ಲಿ. ಆತಳ ದೇಹದಲ್ಲಿ ಇರುವ, ಅಪ್ಪ ಹೃದಯದಲ್ಲಿರುವ ಎಲ್ಲ ಬ್ಲಾಕೇಜ್ಗಳು ಈಗ ಪುನರುತ್ಥಾನದ ಶಕ್ತಿಯ ನಿಮಿತ್ತ ಯೇಸು ಸ್ವಾಮಿ ನಾಮದಲ್ಲಿ, ಪವಿತ್ರಾತ್ಮ ದೇವರ ಬಲದಿಂದ ಯೇಸು ಸ್ವಾಮಿ ನಾಮದಲ್ಲಿ ಗುಣವಾಗಲಿ ಸ್ವಾಮಿ. ಅಪ್ಪ, ನೀವು ಜಲ ಸಮೂಹಗಳನ್ನ ಹಾದು ಹೋಗುವಾಗ ನಾನು ನಿಮ್ಮ ಸಂಗಡ ಇರುತ್ತೇನೆ. ಅಗ್ನಿ ಜ್ವಾಲೆಯಲ್ಲಿ ನಡೆಯುವಾಗ ನಾನು ನಿಮ್ಮ ಸಂಗಡ ಇರುತ್ತೇನೆ. ಅಪ್ಪ, ನಿಮಗೆ ಯಾವ ಹಾನಿ ಬರಲ್ಲ ಎಂಬುದಾಗಿ ಹೇಳಿದಿರಲ್ಲ ಸ್ವಾಮಿ. ಯೇಸು ಸ್ವಾಮಿ ನಾಮದಲ್ಲಿ ರಾಣಿಯಮ್ಮನಿಗೆ 100ಕ್ಕೆ 100 ಅಪ್ಪ ಗುಣವಾಗಲಿ, ಸ್ವಸ್ಥವಾಗಲಿ. ಈ ಮಧ್ಯಾಹ್ನವೇ ಸಾಕ್ಷಿ ನಾವು ಕೇಳುವಂತೆ ದೇವರೇ, ಈ ರಾತ್ರಿ ಬಿಡುಗಡೆ ಪ್ರಾರ್ಥನೆಯಲ್ಲಿ ಮಗನು ಬಂದು ಸಾಕ್ಷಿ ಹೇಳುವಂತೆ ಸ್ವಾಮಿ ಒಂದು ದೊಡ್ಡ ಅದ್ಭುತ ನೀವು ಮಾಡಿದ್ದೀರಾ. ಅದಕ್ಕಾಗಿ ಸ್ತೋತ್ರ ಸ್ವಾಮಿ. ರಕ್ತದ ಮುದ್ರೆ ರಾಣಿಯಮ್ಮನ ಮೇಲೆ ಇರಲಿ ಸ್ವಾಮಿ. ಆಯುಷ್ಕಾಲಗಳನ್ನು ಕೂಡಿಸಿಕೊಡಿ. ಅವರ ಅಗತ್ಯಗಳೆಲ್ಲವನ್ನ ಪೂರೈಸಿ ಪರಲೋಕ ಈಗ ತೆರೆಯಲ್ಪಡುತ್ತಾ ಇರುವುದಕ್ಕಾಗಿ ಸ್ತೋತ್ರ. ದೇವದೂತರ ದಂಡಿಳಿತಾ ಇರುವುದಕ್ಕಾಗಿ ಸ್ತೋತ್ರ. ಎಲ್ಲಾ ವಿಧದಲ್ಲಿ ಸಹಾಯ, ದೇವರ ಸಹಾಯ, ಮನುಷ್ಯರ ಸಹಾಯ ಅಪ್ಪ ಅವರಿಗೆ ನೀವು ಕೊಡುತ್ತಾ ಇರುವುದಕ್ಕಾಗಿ ಸ್ತೋತ್ರ. ಈಗಲೇ ಗುಣವಾಗುತ್ತಾ ಇರುವುದಕ್ಕಾಗಿ ನಿಮಗೆ ಸ್ತೋತ್ರ ಸ್ವಾಮಿ. ಪರಿಶುದ್ಧ ನಾಮಕ್ಕೆ ಮಹಿಮೆ ಉಂಟಾಗಲಿ. ಸಂಪೂರ್ಣವಾದ ಸ್ವಸ್ಥತೆ, ಸಂಪೂರ್ಣವಾದ ಗುಣ ಯೇಸು ಸ್ವಾಮಿ ನಾಮದಲ್ಲಿ ಪ್ರಿಯ ರಾಣಿಯಮ್ಮನಿಗೆ ಉಂಟಾಗಲಿ ಸ್ವಾಮಿ. ನಮ್ಮ ಪ್ರಾರ್ಥನೆಗಳನ್ನು ಅಂಗೀಕರಿಸಿದ್ದಕ್ಕಾಗಿ ಸ್ತೋತ್ರಪ್ಪ. ನಿಮ್ಮ ಪರಿಶುದ್ಧ ನಾಮಕ್ಕೆ ಮಹಿಮೆ ಉಂಟಾಗಲಿ. ಈಗ ದೇವರೇ, ಈ ಸಮಯದಲ್ಲಿ ಅಪ್ಪ ಕೊಟ್ಟಂತ ಕಾಣಿಕೆಗಳಿಗಾಗಿ ನಾವು ಪ್ರಾರ್ಥಿಸ್ತೇವೆ ಸ್ವಾಮಿ. ಕಾಣಿಕೆಗಳನ್ನು ಆಶೀರ್ವದಿಸ್ರಿ ಅಪ್ಪ. ಅದು